ಫ್ರೆಂಡ್ಸ್, vfashion ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಕೌಲ್ ಸ್ಲೀವ್ ಅಥವಾ ಲಾಂಗ್ ಪಫ್ ಸ್ಲೀವ್ ಅಂತ ಎರಡು ಹೆಸರಲ್ಲೂ ಕರೀತಾರೆ. ಸೊ ನೀವು ಯಾವ ಹೆಸರಲ್ಲಿ ಚೂಸ್ ಮಾಡ್ತೀರಾ ಮಾಡಿ. ಇದಕ್ಕೆ ಕೌಲ್ ಸ್ಲೀವ್ ಅಂತಾರೆ, ಹಾಗೆ ಲಾಂಗ್ ಪಫ್ ಸ್ಲೀವ್ ಅಂತಾರೆ. ಸೊ ಇದನ್ನು ಇವತ್ತು ಹೇಗೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಫುಲ್ಲು ಡೀಟೇಲಾಗಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಸ್ಲೀವ್ ಮಾತ್ರ. ನೀವು ಲೆಹಂಗಾ, ಗೌನು, ಫ್ರಾಕು, ಸೊ ಈ ಥರ ಎಲ್ಲದಕ್ಕೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನಾನು ಮಾಡ್ತಾ ಇರೋದು ಫ್ರಾಕ್ಗೆ. ಸೊ ಫ್ರಾಕ್ ಕಟ್ಟಿಂಗ್ ಸ್ಟಿಚಿಂಗ್ ಎರಡು ಒಂದೇ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದ್ರದ್ದು ಮಾತ್ರ ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ಸ್ಲೀವ್ದು. ಸೊ ಇದ್ರದ್ದು ಲಾಂಗ್ ಪ್ರೋಸೆಸ್ ಇರುತ್ತೆ. ಸೊ ಹಾಗಾಗಿ ಈ ಕೌಲ್ ಸ್ಲೀವ್ ಮಾಡಿ ಫ್ರಾಕು ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕ್ತೀವಿ ಅಂದರೆ ಆಗಲ್ಲ. ಸೊ ಹಾಗಾಗಿ ಇದನ್ನು ನಾನು ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರದ್ದೇ ಫ್ರಾಕ್ನ ಹೇಗೆ ಕಟಿಂಗ್ ಸ್ಟಿಚಿಂಗ್ ಮಾಡೋದು ಅಂದ್ಬಿಟ್ಟು ಎರಡು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ಕೌಲ್ ಸ್ಲೀವ್ ಅಥವಾ ಪಫ್ ಸ್ಲೀವ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಕಟಿಂಗ್ ತೋರಿಸ್ತಾ ಇದ್ದೀನಿ. ಸೊ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ನೋಡಿ, ಇದು ಬಂದು ನಾನು ಹತ್ತತ್ರ ಸ್ವಲ್ಪ ಕಡಿಮೆ 1 ಮೀಟ್ರ್ ಬಟ್ಟೆ ತೊಗೊಂಡಿದ್ದೀನಿ. ಸೊ ನೋಡಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಬಂದಾಗ ನೋಡಿ, ಇದು ಬಂದು 41 ಸೆಂಟಿಮೀಟ್ರ್ ಅಂದರೆ 2 ಫೋಲ್ಡೆಡಲ್ಲಿದೆ. ಸೊ ಹಾಗಾಗಿ ಇದು ಬಂದು 80 ಸೆಂಟಿಮೀಟ್ರು. 1 ಮೀಟ್ರ್ ಅಂತ ಯಾಕೆ ಹೇಳಿದೆ ಅಂದರೆ ಇದು ಬಂದು ಪನ್ನ ದೊಡ್ಡದಿದೆ. ಚಿಕ್ಕ ಪನ್ನದಲ್ಲಿ ಮಾಡ್ತೀವಿ ಅಂದರೆ ಬಟ್ಟೆ ಕಡಿಮೆ ಬರುತ್ತೆ. ಸೊ ಅಂಥವ್ರು 1 ಮೀಟ್ರ್ ತೊಗೊಳ್ಳಿ. ಇದು ಬಂದು ನಾನು ಇವಾಗ 80 ಸೆಂಟಿಮೀಟ್ರ್ ಬಟ್ಟೆ ತೊಗೊಂಡಿದ್ದೀನಿ. ಸೊ ಈ ಥರ ಲಾಂಗ್ ಪಫ್ ಸ್ಲೀವ್ ಮಾಡೋಕ್ಕೆ ಸ್ವಲ್ಪ ಹತ್ತತ್ರ 1 ಮೀಟ್ರಷ್ಟು ಬಟ್ಟೆ ಬೇಕಾಗುತ್ತೆ. ಸೊ ನೋಡಿ, ಇದನ್ನು 4 ಫೋಲ್ಡಲ್ಲಿ ಹಾಕ್ಕೊಳ್ಳಿ. ನೋಡಿ, ಆಲ್ರೆಡಿ ನಾನು 1 ಫೋಲ್ಡಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು 4 ಫೋಲ್ಡಲ್ಲಿ ಹಾಕ್ಕೊಳ್ಳೋಣ. ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ. ಸೊ ಸ್ವಲ್ಪ ಹೆವಿ ಸೈಜ್, ದೊಡ್ಡ ಸೈಜ್ ಅವ್ರಿಗೆ ಮಾಡ್ತೀವಿ ಅಂದರೆ ಇನ್ನೊಂದು ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕಾಗುತ್ತೆ. ಸೊ ಇದು ಬಂದು 33 ಇಂಚು ಎದೆ ಸುತ್ತಳತೆಯ ಫ್ರಾಕು. ಸೊ ಈ ಸ್ಲೀವ್ ಬಂದು ನಾನು ಫ್ರಾಕ್ಗೋಸ್ಕರ ಮಾಡ್ತಾ ಇರೋದು. ಸೊ ನೋಡಿ, ಇವ್ರದ್ದು ಸ್ಲೀವ್ ಲೆಂತ್ ಬಂದು ಫ್ರಾಕ್ಗೆ ಎಕ್ಸಾಕ್ಟ್ ಲೆಂತ್ ಬಂದು 19 ಇಂಚು ಬೇಕು. ನೋಡಿ, 19 ಇಂಚಿಗೆ 1 ಇಂಚು ಸೇರಿಸಿ ನಾನು 20 ಇಂಚಿಗೆ ಮಾರ್ಕ್ ಹಾಕ್ತೀನಿ. ನೋಡಿ, ಇಲ್ಲಿಂದ ಕೆಳಗಡೆಯಿಂದ 20 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ಸೊ ಇದು ಬಂದು ಲೆಂತು. ಸೊ ಈ ಕಡೆ ಏನು ಬಟ್ಟೆ ಇದೆ ಅದು ಎಕ್ಸ್ಟ್ರಾ ಬೇಕು. ಸೊ ಅದು ಹಾಗೆ ಇಲ್ಲಿ ಅದ್ರದ್ದು ಆಮೇಲೆ ತೋರಿಸ್ತೀನಿ. ಸೊ ಫಸ್ಟಿಗೆ ನಾವು ನಾರ್ಮಲ್ ಸ್ಲೀವ್ ಹೇಗೆ ಕಟ್ ಮಾಡ್ಕೊಳ್ತೀವಿ ಸೊ ಹಾಗೆ ಕಟ್ ಮಾಡ್ಕೊಂಬಿಡೋಣ. ಉದ್ದ ಆಯಿತು. ಸೊ ಅಗಲ ಇವ್ರದ್ದು 33 ಇಂಚು. ಸೊ ಎದೆಯ ಸುತ್ತಳತೆಯ 4/1 ಭಾಗದಷ್ಟು ಬಟ್ಟೆ ತೊಗೊಳ್ಬೇಕು. ಸೊ ಅಂದರೆ 8.25 ಇಂಚು. ನೋಡಿ, ಇಲ್ಲಿ ಎಕ್ಸಾಕ್ಟು 8.25 ಇಂಚು ಬರ್ತಾಯಿದೆ. ಸೊ ಉದ್ದ ಆಯಿತು, ಅಗಲ ಆಯಿತು. ಸೊ ಈ ರೀತಿ ತೊಗೊಂಡು ಕ್ಯಾಮ್ರಾದಲ್ಲಿ ಮಾರ್ಕ್ ಕಾಣಿಸ್ತಾ ಇಲ್ಲ, ಇದು ಬಂದು ಆರ್ಗ್ಯಾನ್ಸಾ ಫ್ಯಾಬ್ರಿಕ್ಕು. ಸೊ ಹೈಲೈಟ್ ಆಗಿ ಕಾಣಿಸ್ತಾ ಇಲ್ಲ. ನೋಡಿ, ಏನು ಲೈನ್ ಮಾರ್ಕ್ ಹಾಕಿದ್ದೀನಿ, ಇಲ್ಲಿಂದ ಇಲ್ಲಿಗೆ ನಾವು ನಾರ್ಮಲ್ ಸ್ಲೀವ್ ಹೇಗೆ ಕಟ್ ಮಾಡ್ಕೊಳ್ತೀವೋ ಹಾಗೆ ಕಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿಂದ ಒಂದು 3.25 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಒಳಗಡೆಗೆ 2 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾರ್ಮಲ್ ಸ್ಲೀವ್ಗೆ ಸ್ಲೀವ್ ಶೇಪ್ ಹೇಗೆ ಕೊಡ್ತೀವಿ ಸೊ ಆ ರೀತಿ ಕೊಡೋಣ. ಈ ರೀತಿ. ಸೊ ಅದಾದಮೇಲೆ ಇದು ಫ್ರಂಟ್ ಸ್ಲೀವ್ ಶೇಪ್. ಇಲ್ಲಿ ತೋಳಿನ ಸುತ್ತಳತೆ ಅಂದರೆ ಇವ್ರದ್ದು 9 ಇಂಚು. ಸೊ ಅದರಲ್ಲಿ ಅರ್ಧ ಅಂದರೆ 4.25 ಇಂಚು, 2 ಇಂಚು ಸೀಮಿಂಗ್ ಅಲೈನ್ಸ್ಗೆ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಬಿಡೋಣ ಫಸ್ಟಿಗೆ. ಫಸ್ಟು ನಾರ್ಮಲ್ ಸ್ಲೀವ್ ಏನು ನೀವು ನಿಮ್ಮ ಮೆಥಡಲ್ಲಿ ಮಾಡ್ಕೊಳ್ತೀರಾ ಸೊ ಆ ರೀತಿ ನಾರ್ಮಲ್ ಸ್ಲೀವ್ನ ನಿಮಗೆ ಎಷ್ಟು ಲೆಂತ್ ಬೇಕು ಸೊ ಅಷ್ಟು ಲೆಂತಲ್ಲಿ ನಾರ್ಮಲ್ ಸ್ಲೀವ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಈ ಏನು ಮಾರ್ಕ್ ಇದೆ ಇಲ್ಲಿಂದ ನೀವು ಎಷ್ಟು ಬೇಕಾದರೂ, ಜಾಸ್ತಿ ಬೇಕಾದರೆ ಜಾಸ್ತಿ, ಕಡಿಮೆ ಬೇಕಾದರೆ ಕಡಿಮೆ ಇಟ್ಕೊಳ್ಬೋದು. ಇಲ್ಲಿಂದ ನಮ್ಮ ನಾರ್ಮಲ್ ಸ್ಲೀವು ಇಲ್ಲಿಗೆ ಎಂಡ್ ಆಗಿದೆ. ಇಲ್ಲಿಂದ ನಾನೊಂದು 15 ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ ಬಟ್ಟೆ. ನೀವು ಬೇಕಾದರೆ ಇನ್ನೂ ಎಕ್ಸ್ಟ್ರಾ ತೊಗೊಳ್ಬೋದು. ನಾರ್ಮಲ್ ಅಂದರೆ ಒಂದು 15 ಇಂಚಿದ್ರೆ ಸಾಕು. ಸೊ 15 ಇಂಚಿಗೆ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಏನು ಎಕ್ಸ್ಟ್ರಾ ಇದೆ ಬಟ್ಟೆ ಅದನ್ನು ಕಟ್ ಮಾಡಿ ತಗೊಳ್ಳೋಣ. ನೋಡಿ, ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ನಮ್ಮ ನಾರ್ಮಲ್ ಸ್ಲೀವ್ ಲೆಂತು 19 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ನಮ್ಮ ನಾರ್ಮಲ್ ಸ್ಲೀವ್ ಹೇಗೆ ಕಟ್ ಮಾಡ್ಕೊಳ್ತೀವಿ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಏನು ಮಾರ್ಕ್ ಇದೆ ಇಲ್ಲಿಂದ 15 ಇಂಚು ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೀನಿ. ನೋಡಿ ತೋರಿಸ್ತೀನಿ.
ನೋಡಿ 15 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಇಷ್ಟು ಎಕ್ಸ್ಟ್ರಾ ಇಟ್ಕೊಳ್ಳಿ. ಇಷ್ಟು ಎಕ್ಸ್ಟ್ರಾ ಇಟ್ಕೊಂಡು ಸೊ ನೋಡಿ ಇಲ್ಲಿಂದ ನಾವು ನಾರ್ಮಲ್ ಪಫ್ ಸ್ಲೀವ್ಗೆ ಹಾಕ್ಕೊಳ್ತೀವಲ್ಲ, ಅಥವಾ ಯಾರು ಪಫ್ ಸ್ಲೀವ್ ಮಾಡೇ ಇಲ್ಲ ಅಂದರೆ ನೋಡಿ ಇಲ್ಲಿಂದ ಒಂದು ಈ ರೀತಿ ರೌಂಡ್ ಶೇಪ್ ಕೊಟ್ಕೊಳ್ಳಿ. ಸೊ ಈ ರೌಂಡ್ ಶೇಪ್ ಕೊಟ್ಕೊಂಡು ಇಲ್ಲೇನಿದೆ ಎಕ್ಸಾಕ್ಟು ನಮ್ಮದು ಫಿಟ್ಟಿಂಗ್ ಸ್ಟಿಚ್ ಮಾರ್ಕ್ ಹಾಕಿದ್ವಲ್ಲ, ಸೊ ಅಲ್ಲಿಗೆ ಇದನ್ನು ಈ ರೀತಿ ಜಾಯಿನ್ ಮಾಡಿ ಈ ಥರ ಕಂಟಿನ್ಯೂ ಮಾಡಿ. ನೋಡಿ ಈ ರೀತಿ ಇಲ್ಲಿಂದ ಸುಮ್ಮನೆ ಈ ರೀತಿ ಶೇಪ್ ಹಾಕ್ಕೊಂಡು ಬಂದು ಇಲ್ಲಿಗೆ ಜಾಯಿನ್ ಮಾಡಬೇಕು. ಸೊ ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ನೋಡಿ ಇದು ನಮ್ಮ ನಾರ್ಮಲ್ ಸ್ಲೀವ್ ಶೇಪು. ಸೊ ಇಲ್ಲಿಗೆ ಹೋಗಬೇಡಿ, ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಮಾಡಿಕೊಂಡು ಮೇಲಕ್ಕೆ ಹೋಗ್ಬಿಡಿ. ನೋಡಿ ಕಟ್ಟಿಂಗ್ ಎಲ್ಲ ಆಯಿತು. ನೋಡಿ ಈ ಥರ ಬಂದಿದೆ. ಇದನ್ನು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಸೊ ಈಗ ನಾವೇನು ಮಾಡಬೇಕು ಮೇಯ್ನ್ ಅಂದರೆ ಇಲ್ಲೇನಿದೆ ನಮ್ಮದು ಸ್ಲೀವ್ದು ಫಿಟ್ಟಿಂಗು, ಸೊ ಇಲ್ಲಿ ನಾಚ್ ಹಾಕ್ಕೊಂಬಿಡಿ. ಸೊ ಇಲ್ಲಿ ನಾಚ್ ಹಾಕ್ಕೊಂಡು ಸೊ ಈಗ ಇದನ್ನು ಓಪನ್ ಮಾಡಿಕೊಂಡು ನಾವು ಫಿಲ್ಟ್ ಮಾಡ್ಕೊಳ್ಳೋಣ. ಸೊ ಈಗ ಕೌಲ್ ಸ್ಲೀವ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಕೌಲ್ ಸ್ಲೀವ್ನ ನೋಡಿ ಇದನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಫೋಲ್ಡ್ ಮಾಡಿಕೊಂಡು ಕರೆಕ್ಟ್ ಲೆವೆಲಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಫೋಲ್ಡ್ ಮಾಡಿಕೊಂಡು ನೋಡಿ ಇಲ್ಲಿ ಸೆಂಟರ್ಗೊಂದು ನಾಚ್ ಹಾಕ್ಕೊಬಿಡಿ. ಚಿಕ್ಕದಾಗಿ ನಾಚ್ ಹಾಕ್ಕೊಳ್ಳಿ, ಅದು ನಮ್ಗೆ ಗೊತ್ತಾಗಬೇಕಷ್ಟೇ ಅದು ಸೆಂಟರ್ ಅಂತ. ಸೊ ಈಗ ಪೀಸ್ನ ಸೀದಾ ಹಾಕ್ಕೊಳ್ಳಿ, ಉಲ್ಟಾ ಅಲ್ಲ, ಇದು ಬಂದು ಸೀದಾ ಹಾಕ್ಕೊಳ್ಳಿ. ಸೊ ನೋಡಿ ಇಲ್ಲಿ ನಾಚ್ ಇರುತ್ತಲ್ಲ, ಇಲ್ಲಿ ನಾಚ್ ಹಾಕಿರ್ತೀವಿ. ಸೊ ಆ ನಾಚಿಂದ ನೋಡಿ 2 ಇಂಚಿಗೆ ನೀವು ಬೇಕಾದರೆ ಕಡಿಮೆಗೂ ಮಾಡ್ಕೊಳ್ಬೋದು, ಜಾಸ್ತಿಗೂ ಮಾಡ್ಕೊಳ್ಬೋದು. 2.5 ಇಂಚು 3 ಇಂಚಿಗೂ ಮಾಡ್ಬೋದು, 1.5 ಇಂಚಿಗೂ ಮಾಡ್ಬೋದು. ಅದಕ್ಕಿಂತ ಕಡಿಮೆ ಬೇಡ, ಅದಕ್ಕಿಂತ ಜಾಸ್ತಿ ಬೇಡ, ಚೆನ್ನಾಗಿರಲ್ಲ. ನೋಡಿ ನಾನು ಇವಾಗ ಇಲ್ಲಿ 2 ಇಂಚಿಗೆ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚಿಗೆ ನೋಡಿ ಈ ರೀತಿ ಫ್ರಿಲ್ ಕೊಟ್ಕೊಂಡು ಗುಂಡು ಪಿನ್ನಲ್ಲಿ ನೋಡಿ ಈ ರೀತಿ ಪಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈ ಸೈಡ್ ಆದಮೇಲೆ ನೆಕ್ಸ್ಟು ಈ ಸೈಡು ಇಮಿಡಿಯೇಟ್ ಈ ಸೈಡು ಮಾಡ್ಕೊಳ್ಬೇಕು. ಸೊ ಇಲ್ಲೂ ನಾಚಿದೆ ನೋಡಿ. ಸೊ ಅಲ್ಲೂ ಅಷ್ಟೇ ಒಂದು 2 ಇಂಚು ಗ್ಯಾಪ್ಗೆ. ಸೊ ಇಲ್ಲೊಂದು ಚೂರು ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ವಿ ಶೇಪ್ ಬರಬೇಕು. ಈ ರೀತಿ ಬರಬೇಕು. ಸೊ ಆ ರೀತಿ ಇಟ್ಕೊಂಡು ಪಿನ್ ಮಾಡ್ಕೊಳ್ಳಿ. ಸೊ ನೋಡೋಕ್ಕೆ ಟಫ್ ಅನಿಸುತ್ತೆ, ಬಟ್ ನಾಟ್ ಟಫ್. ಇದು ತುಂಬ ಈಸಿ ಸ್ಲೀವ್, ನೋಡಿದ ತಕ್ಷಣ ಮಾಡುವಂಥ ಸ್ಲೀವು. ಸೊ ಹಾಗೆ ನೋಡ್ತಾ ಲೈಕ್ ಕೊಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಇಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಸೊ ಇದಾದಮೇಲೆ ನೆಕ್ಸ್ಟು ಮತ್ತೆ 2 ಇಂಚಿಗೆ ನೋಡಿ ಈ ರೀತಿ ಇಟ್ಕೊಂಡು ಪಿನ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಇಮ್ಮಿಡಿಯೇಟು ಇಲ್ಲೂ ಅಷ್ಟೇ 2 ಇಂಚಿಗೆ ಈ ರೀತಿ ನೋಡಿ ಈ ರೀತಿ ಪಿನ್ ಮಾಡ್ಕೊಳ್ಳಿ. ಇಲ್ಲಿ ಈ ರೀತಿ ಬರಬೇಕು. ಸೊ ಅದೇ ಥರ ಎಲ್ಲ ಇಲ್ಲಿವರೆಗೂ ನಾವು ಇದೇ ಥರ ಪಿನ್ ಮಾಡ್ಕೊಳ್ತಾ ಹೋಗಬೇಕು.
ಸೊ ನೋಡಿ ಈ ರೀತಿ, ಸೊ ಇಲ್ಲಿ ವಿ ಶೇಪ್ ಈ ರೀತಿ ಬರಬೇಕು. ಸೊ ಅದು ಬರೋ ಥರ ನೋಡಿಕೊಂಡು ಈ ರೀತಿ ಪಿನ್ ಮಾಡ್ಕೊತಾ ಹೋಗಿ. ಸೊ ಇನ್ನೂ ಒಂದು ಸ್ಲೀವ್ನ ಇದೇ ಥರ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಇನ್ನೂ ಒಂದು ಸ್ಲೀವು ಇದೇ ಥರ ಆಗಿದೆ. ಸೊ ಈಗ ಇದನ್ನು ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡೋಣ. ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆ ಸೊ ನಾವೇನು ಮಾಡಬೇಕು ನೋಡಿ, ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ಬಾಡಿ ಪೀಸು, ಸೊ ಇದು ಫ್ರಾಕ್ ಕಟಿಂಗ್ ಮತ್ತು ಸ್ಟಿಚಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇದ್ರದ್ದೇ. ಸೊ ಇದಕ್ಕೆ ನಾನು ವಿ ನೆಕ್ ಕೂಡ ಇಟ್ಟಿದ್ದೀನಿ ನೋಡಿ. ಸೊ ನಮ್ಮ ಬಾಡಿ ಪೀಸ್ ಈ ಥರ ಹಾಕ್ಕೊಂಡು ನಾವೇನು ಸೆಂಟರ್ಗೆ ನಾಚ್ ಹಾಕ್ಕೊಂಡಿರ್ತೀವಿ ನೋಡಿ, ಇಲ್ಲಿ ನಾಚ್ ಕಾಣಿಸ್ತಾ ಇದೆ, ಆ ನಾಚನ್ನ ಈ ಶೋಲ್ಡರ್ ಅಟ್ಯಾಚ್ ಹತ್ರ ಕರೆಕ್ಟಾಗಿ ಇಡಬೇಕು. ಇಟ್ಬಿಟ್ಟು ಸೊ ನೋಡಿ ಚೆಕ್ ಮಾಡ್ಕೊಳ್ಳಿ ನಾವೇನು ಮಾಡಿದ್ದೀವಿ ಅದು ಕರೆಕ್ಟ್ ಇದೆಯಾ ಅಂತ. ಸೊ ನೋಡಿ ಒಂದು 1/2 ಇಂಚ್ ಕಡಿಮೆ ಬರ್ತಾ ಇದೆ, ಪರವಾಗಿಲ್ಲ ನಡೆಯುತ್ತೆ, ಕರೆಕ್ಟ್ ಬರ್ತಾ ಇದೆ. ಇನ್ ಕೇಸ್ ನಿಮ್ದು ಏನಾದರೂ ಕಡಿಮೆ, ತುಂಬ ಕಡಿಮೆ ಬಂದರೆ ಇಲ್ಲೊಂದು ಫ್ರಿಲ್ ಬಿಚ್ಕೊಳ್ಳಿ, ತುಂಬ ಜಾಸ್ತಿ ಬಂದರೆ ಒಂದು ಫ್ರಿಲ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಆ ಕಡೆ ಈ ಕಡೆ ಎರಡು ಸೈಡು ಸೇಮ್ ಅದೇ ಥರ ಮಾಡ್ಕೊಳ್ಳಿ, ಯಾವ ತೊಂದರೆ ಇಲ್ಲ. ಸೊ ಆ ಥರ ಮಾಡ್ಕೋಬೇಕು. ಸೊ ಇದು ಎಕ್ಸಾಕ್ಟ್ ಬರ್ತಾ ಇದೆ. ಸೊ ಇದರಲ್ಲಿ ನಾನೇನು ಚೇಂಜಸ್ ಮಾಡಲ್ಲ. ಸೊ ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆ ನಾನೇನು ಮಾಡ್ತೀನಿ, ಏನು ಪಿನ್ ಮಾಡಿದ್ದೀನಿ ಸೊ ಇದ್ರ ಮೇಲೆಲ್ಲ ಸ್ಟಿಚ್ ಹಾಕ್ಕೊಳ್ತೀನಿ. ಬನ್ನಿ ಮಿಷಿನ್ ಮೇಲೆ ಸ್ಟಿಚ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಸ್ಟಿಚ್ ಹಾಕ್ಕೊಳ್ಳೋಣ. ಸೊ ಏನು ಮಾಡ್ಕೊಳ್ಳೋಣ ಅಂದರೆ ಒಂದೊಂದೇ ಪಿನ್ ರಿಮೂವ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಒಂದೊಂದೇ ಪಿನ್ನನ್ನು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿಕೊಂಡು 1/2 ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ತುಂಬ ಎಡ್ಜಿಗೆ ಹಾಕ್ಕೊಬೇಡಿ. ನೋಡಿ ಈ ಥರ. ಸೊ ಎರಡು ಸ್ಲೀವ್ಗೂ ಇದೇ ಥರ ಅಟ್ಯಾಚ್ ಮಾಡೋದು, ಇದೇ ಥರ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಎರಡು ಸ್ಲೀವ್ಗೂ ಅದೇ ಥರ ಅಟ್ಯಾಚ್ ಮಾಡಿದ್ದೀನಿ. ಸೊ ಈಗ ಇದು ಸ್ಟಿಫಾಗಿ ನಿಲ್ಲುತ್ತೆ, ಆ ಕಡೆ ಈ ಕಡೆ ಹೋಗಲ್ಲ. ಸೊ ಈಗ ಇದನ್ನು ನಾವು ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ನಾಚ್ ಇರುತ್ತಲ್ಲ, ಈ ನಾಚ್ ಬಂದು ಈ ಶೋಲ್ಡರ್ ಏನು ಅಟ್ಯಾಚ್ ಮಾಡಿರ್ತೀವಿ ಇಲ್ಲಿ ಕರೆಕ್ಟಾಗಿ ಕೂರಬೇಕದು. ಸೊ ಫ್ರಿಲ್ ಹೇಗಿದೆ ಹಾಗೆ ಅದನ್ನು ನೀಟಾಗಿ ಕೂರಿಸ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ನೋಡಿ ಸ್ಲೀವು ಈ ರೀತಿ ಬರುತ್ತೆ. ಸೊ ಇದರದ್ದು ವೇರ್ ಮಾಡಿರೋ ಫೋಟೋ ನಾನು ಆಲ್ರೆಡಿ ತಮ್ನೇಲಲ್ಲಿ ಹಾಕ್ತೀನಿ. ಸೊ ನೀವು ಮಿಸ್ ಮಾಡ್ದಿರ ನೋಡಿ, ಇದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಒಂದು ಸೈಡಿಂದ ಫೋಲ್ಡ್ ಮಾಡಿದಾಗ ಯಾವ ರೀತಿ ಬಂದಿದೆ ಸ್ಲೀವ್ ನೋಡಿ. ಕೌಲ್ ಸ್ಲೀವ್ ಅಥವಾ ಪಫ್ ಸ್ಲೀವ್, ಜನ ಅವರವರಿಗೆ ಹೇಗೆ ಅನುಕೂಲ ಆಗುತ್ತೋ ಸೊ ಹಾಗಾಗಿ ಕರೀತಾರೆ ಈ ಸ್ಲೀವ್ನ ಕೌಲ್ ಸ್ಲೀವ್ ಅಥವಾ ಪಫ್ ಸ್ಲೀವ್. ಸೊ ರೆಡಿ ಟು ವೇರ್ ಕೌಲ್ ಸ್ಲೀವ್ ಅಥವಾ ಪಫ್ ಸ್ಲೀವ್. ಸೊ ಈ ಟಾಪಿಕ್ಕು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕು, ಇಲ್ಲ ಅಂದರೆ ಡಿಸ್ಲೈಕ್ ಏನಾದರೂ ಕೊಡಿ, ನಾನು ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಹೋಗ್ತಾ ಕಲಿಯೋಕ್ಕೆ
ಪ್ರಯತ್ನ ಪಡಿ, 100% ಕಲಿತೀರಾ. ಯಾರಿಗೆ ಗೊತ್ತಿಲ್ಲ ಇದನ್ನು ಕಲೀರಿ, ನಾನು ಏನು ಹೇಳ್ಕೊಟ್ಟಿದ್ದೀನಿ ಡೀಟೇಲಾಗಿ ಕಲೀರಿ, 100% ಕಲಿತೀರಾ. ನೀವು ಕಲ್ತಿದ್ದೀರಾ ಇನ್ನೊಬ್ರಿಗೆ ಕಲಿಸಿ. ಇದು ಯಾವುದೂ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸುತ್ತಮುತ್ತ ಇರೋರಿಗೆ. ಟೈಲರ್ ಕ್ಲಾಸ್ ಯಾರಿಗೆ ಅವಶ್ಯಕತೆ ಇದೆ ಸೊ ಅಂಥವ್ರಿಗೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಸಾಕು, ನೀವು ಕಲಿಸ್ದಂಗೆ ಲೆಕ್ಕ. ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಅಂದರೆ ಇದರದೇ ಫ್ರಾಕ್ ಏನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರಾಕು. ಸೊ ಈ ಫ್ರಾಕು ಹೇಗೆ, ಅದರಲ್ಲೂ ವಿ ನೆಕ್ ಇಟ್ಟು, ಹಿಂದೆ ಸ್ಕ್ವೇರ್ ನೆಕ್ ಇಟ್ಟು, ಫ್ರಂಟಲ್ಲಿ ಈ ರೀತಿ ವಿ ನೆಕ್ ಇಟ್ಟು ಹೇಗೆ ಕಟ್ಟಿಂಗ್ ಮತ್ತು ಸ್ಟಿಚಿಂಗು ಮತ್ತು ಫ್ರಿಲ್ಲು ಬರುತ್ತೆ, ಅಂಬ್ರೆಲಾ ಕಟ್ಟಿಂಗು ಬರುತ್ತೆ, ಫ್ರಿಲ್ಲು ಕಟ್ಟಿಂಗು ಬರುತ್ತೆ. ಸೊ ಆ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.